ಹೋದ ಕಿಟಕಿ ಬಾಗಿಲು, ಕುಸಿಯುವ ಸ್ಥಿತಿಯಲ್ಲಿ ಗೋಡೆ. ಇದು ಸಾಗರದ ತಾಲೂಕು ಪಂಚಾಯಿತಿ ಸ್ಥಿತಿ. ಮಳೆಯಿಂದ ರಕ್ಷಣೆಗೆ ಟಾರ್ಪಲ್ ಹೊದಿಕೆ. ಅನಾಥ ಸ್ಥಿತಿಯಲ್ಲಿ ಮಾಜಿ ಶಾಸಕ ಹಾಲಪ್ಪ ನಾಮಫಲಕ. ಶಾಸಕರ ಕಚೇರಿ ಪಕ್ಕದ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿಯಲ್ಲಿ ಅಧಿಕಾರಿ ಇಲ್ಲವೇ? ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಪ್ರಶ್ನೆ. ಕಚೇರಿಯೋ ದನದ ದೊಡ್ಡಿಯೋ? ಶಾಸಕರೇ ಗಮನಿಸಿ ಎಂದ ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಶಿವಾನಂದ ಕುಗ್ವೆ. ಕಿತ್ತು ಹೋದ ಕಿಟಕಿ ಬಾಗಿಲು, ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಗೋಡೆ, ಕೆಟ್ಟ ವಾಸನೆ ಹೊರಸೂಸುತ್ತಿರುವ ಶೌಚಾಲಯ, ಗಿಡಗಂಟಿಗಳಿಂದ ಆವೃತವಾದ ಆವರಣ, ಟಾರ್ಪಲ್ ಹೊದಿಸಿ ಮಳೆ ನೀರು ಒಳಗೆ ಬರದಂತೆ ಕಟ್ಟಡ ಕಾಪಾಡಿಕೊಳ್ಳುವ ಸ್ಥಿತಿ. ಇದು ಸಾಗರ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸದ್ಯದ ವಸ್ತುಸ್ಥಿತಿ. ತಾಲೂಕಿನ 35 ಗ್ರಾಮ ಪಂಚಾಯಿತಿಗಳ ಉಸ್ತುವಾರಿಯನ್ನು ಹೊತ್ತಿರುವ, ತಾಲೂಕಿನ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಾಲೂಕು ಪಂಚಾಯಿತಿ ಕಟ್ಟಡ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ಹಿಂಭಾಗದ ಗೋಡೆ ಕುಸಿದು ಬೀಳುವ ಸ್ಥಿತಿ ತಾಲೂಕು ಪಂಚಾಯಿತಿಯದ್ದಾಗಿದೆ. ತಾಲೂಕು ಪಂಚಾಯಿತಿಯ ಅಧೀನದಲ್ಲಿ ಎಲ್ಲ ಇಲಾಖೆಗಳು ಬರುತ್ತದೆ. ಎಲ್ಲ ಇಲಾಖೆಗಳ ಉಸ್ತುವಾರಿ ಜೊತೆಗೆ 35 ಗ್ರಾಮ ಪಂಚಾಯಿತಿಗಳ ಒಡೆಯ ತಾಲೂಕು ಪಂಚಾಯಿತಿ. ಎಲ್ಲ ಗ್ರಾಮ ಪಂಚಾಯಿತಿಗಳು ಸುಸಜ್ಜಿತ ಕಟ್ಟಡವನ್ನು ಹೊಂದಿದ್ದರೆ, ತಾಲೂಕು ಪಂಚಾಯಿತಿ ಮಾತ್ರ ಶಿಥಿಲಾವಸ್ಥೆಯ ಕಟ್ಟಡದಲ್ಲಿದೆ. ಹಿಂಭಾಗದಲ್ಲಿ ಶಿಥಿಲಾವಸ್ಥೆ ತಲುಪಿದ ಮಹೀಂದ್ರ ಜೀಪ್ ನಿಲ್ಲಿಸಿದ್ದು, ಅದು ಪಾಚಿಗಟ್ಟಿ ಹೋಗಿದೆ. ಅದನ್ನು ಹರಾಜು ಹಾಕಿ ಅಲ್ಪ ಸ್ವಲ್ಪ ಹಣವನ್ನು ಸರ್ಕಾರಿ ಖಜಾನೆಗೆ ಭರ್ತಿ ಮಾಡಬಹುದಿತ್ತು. ಯಾಕೋ ಕಾರ್ಯನಿರ್ವಹಣಾಧಿಕಾರಿಗಳು ಮನಸ್ಸು ಮಾಡಿದಂತೆ ಕಾಣುತ್ತಿಲ್ಲ. ತಾಲೂಕು ಪಂಚಾಯಿತಿ ಹಿಂಭಾಗದ ಕಿಟಕಿಗೆ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರ ನಾಮಫಲಕ ಜೋತು ಬಿಡಲಾಗಿದೆ. ಹಿಂದಿನ ಶಾಸಕರ ನಾಮಫಲಕ ತೆಗೆದದ್ದನ್ನು ಎಲ್ಲಿ ಇರಿಸಬೇಕು ಎನ್ನುವ ಜಿಜ್ಞಾಸೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ದಂತೆ ಕಾಣುತ್ತಿದೆ. ತಾಲೂಕು ಪಂಚಾಯಿತಿ ಆವರಣದಲ್ಲಿಯೇ ಶಾಸಕರ ಕಚೇರಿ ಇದೆ. ಪ್ರತಿದಿನ ಶಾಸಕರು ಕಚೇರಿಗೆ ಬರುವವರು ತಾಲೂಕು ಪಂಚಾಯಿತಿ ಶಿಥಿಲಾವಸ್ಥೆ ಕಂಡು ಮಮ್ಮಲ ಮರುಗಿದ್ದಾರೆ. ಹಾಗಾದರೆ ಶಾಸಕರ ಕಡೆಯವರಿಗೂ ತಾಲೂಕು ಪಂಚಾಯಿತಿ ಅವ್ಯವಸ್ಥೆ ಕಣ್ಣಿಗೆ ಬಿದ್ದಿಲ್ಲವೇ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಆಗಾಗ ಶಾಸಕರು ಕಚೇರಿಗೆ ಬಂದಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸಬೂಬು ಹೇಳಿ ಕಳಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶಾಸಕರು ತಮ್ಮ ಕಚೇರಿಗೆ ಬಂದಿಲ್ಲ. ಸಾಮರ್ಥ್ಯ ಸೌಧದಲ್ಲಿ ತ್ರೈಮಾಸಿಕ ಸಭೆ ಸೇರಿದಂತೆ ಅಧಿಕಾರಿಗಳ ಸಭೆ ನಡೆಸಿಲ್ಲ. ಇದರಿಂದಾಗಿ ತಾಲೂಕು ಪಂಚಾಯಿತಿಯ ಈ ಸ್ಥಿತಿ ಶಾಸಕರಿಗೆ ಗೊತ್ತಾಗಿಲ್ಲ ಎನ್ನುತ್ತಾರೆ ಅವರ ಬೆಂಬಲಿಗರು. ಕಚೇರಿಯ ದುರಾವಸ್ಥೆ ಕುರಿತು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಡಿ ವಸಂತಕುಮಾರ್, ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ಅಭಿಪ್ರಾಯಿಸಿದ್ದು ಹೀಗೆ. ನಮಸ್ಕಾರ. ನಾನು ವಸಂತಕುಮಾರ್ ಎನ್ ಡಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾವು ಇವತ್ತು AC ಕಚೇರಿ ಎದುರಿಗೆ ಒಂದು ಪ್ರತಿಭಟನೆಗೆ ಹೋಗಿದ್ವಿ. ಬಹುರಾಷ್ಟ್ರೀಯ ಕಂಪ್ನಿಗಳೇ ದೇಶ ಬಿಟ್ಟು ತೊಲಗಿ ಅಂತ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ತಾಲೂಕ್ ಪಂಚಾಯತ್ ಕಚೇರಿ ಇದೆ, ಯುವ ಕಚೇರಿ. ಅದರ ಮೇಲೆ ಒಂದು ಕಪ್ಪು ಟಾರ್ಪಲ್ ಹಾಕಿದ್ದಾರೆ. ಅದೇನು ತಾಲೂಕು ಕಚೇರಿನೋ ಏನು, ಅಲ್ಲೇ ಮತ್ತೆ ಶಾಸಕರ ಕಚೇರಿನೂ ಇದೆ. ತಾಲೂಕ್ ಪಂಚಾಯತ್ ಇಡೀ ತಾಲೂಕಿನ ಆಡಳಿತ, ಎಲ್ಲ ಗ್ರಾಮ ಪಂಚಾಯತಿಗಳು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಎಲ್ಲದೂ ಅಲ್ಲಿಂದ ಆಗುತ್ತೆ. ಮತ್ತು ಅದರ ಸುತ್ತಮುತ್ತ ಎಷ್ಟೊಂದು ಮಲಿನವಾಗಿದೆ. ಅದನ್ನು ನೀಟಾಗಿ ಇಟ್ಕೊಳ್ಬೇಕು ಅಂತ ಕನಿಷ್ಠ ಸೌಜನ್ಯನೂ ಇಲ್ವಲ್ಲ. ಅಲ್ಲೇನು ಯಾರು ಇಲ್ವಾ, ಇಲ್ವೋ ಅಥವಾ ಸಿಬ್ಬಂದಿಗಳಿಲ್ವೋ ಅಥವಾ ಸುಮ್ಮನೆ ಮುಚ್ಚಿದ ಕಚೇರಿನೋ ಬಾಗಿಲು ತೆರೆದ ಕಚೇರಿನೋ ಅಂತ ಅನುಮಾನ ನಮಗೆ ಕಾಡ್ತಾ ಇದೆ. ನಮಸ್ಕಾರ. ನಾನು ಶಿವಾನಂದ ಕುಗ್ವೆ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ. ನಾವು ಇಲ್ಲಿ ಸರ್ಕಾರಿ ಕಚೇರಿಗಳಿಗೆ ಆಗಾಗ್ಗೆ ನಮ್ಮ ಜನರ ಕೆಲಸಕ್ಕಾಗಿ ಬರ್ತಾ ಇರ್ತೀವಿ. ನಮ್ಮ ಸಾಗರದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ ಇದೆ. ಆ್ಯಕ್ಚುಲಿ ತಾಲೂಕು ಸೌಧ, ಈಗ ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಸೌಧ ಅಂತೀವಿ. ತಾಲೂಕು ಮಟ್ಟದಲ್ಲಿ ಇದು ತಾಲೂಕು ಸೌಧನೇ. ಇದು ಕಾರ್ಯಪಾಲಕ ಏನು ಇವರು ಇರ್ತಾರೆ, EO ಎಕ್ಸಿಕ್ಯೂಟಿವ್ ಆಫೀಸರ್. ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ಅದೊಂದು ಹೆಡ್ ಆಫೀಸ್. ಅದು ಅವರೆಲ್ಲರಿಗೂ ಕೂಡ EO ಅವರೇ ಅದಕ್ಕೆ ಅಧಿಕಾರಿಗಳು. ಏನು ನಮ್ಮ ವಿಕೇಂದ್ರೀಕರಣ, ಅಧಿಕಾರ ವಿಕೇಂದ್ರೀಕರಣದ ಕಾನ್ಸೆಪ್ಟಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸೌಧ ಯಾವಾಗಾಯಿತು ಅದಕ್ಕೆ ಎಷ್ಟು ಗಮನ ಕೊಡ್ತಾ ಇದ್ದಾರೆ. ಇವತ್ತು ಚುನಾವಣೆ ಇಲ್ಲ, ಅಲ್ಲಿ ಆಡಳಿತ ಮಂಡಳಿ ಇಲ್ಲ, ತಾಲೂಕು ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಇಲ್ಲ. ಹಾಗಂತೇಳಿ ಅಲ್ಲಿ ಅಧಿಕಾರಿಗಳು ಅಲ್ಲಿಯ ಒಂದು ಡೀಸೆನ್ಸಿನೇ ಇಟ್ಕೊಂಡಿಲ್ಲ. ಇಡೀ ತಾಲೂಕು ಪಂಚಾಯತಿ ಕಟ್ಟಡ ಇವತ್ತು ಸೋರ್ತಾ ಇದೆ. ಮೇಲ್ಗಡೆ ಕಪ್ಪು ಟಾರ್ಪಲ್ ಹಾಕಿದ್ದಾರೆ. ಇದು ಒಳ್ಳೆ ದೊಡ್ಡ ಥರ ಕಾಣ್ತಾ ಇದೆ. ಪಕ್ಕದಲ್ಲೇ ಶಾಸಕರ ಕಚೇರಿ ಕೂಡ ಇದೆ. ಇದು
ಎಷ್ಟು ಅಸಹ್ಯ ಕಾಣ್ತಾ ಇದೆ ಅಂತಂದರೆ ಅಲ್ಲಿ ಅಷ್ಟೇ ಕೆಟ್ಟ ವಾಸನೆ ಕೂಡ ಬರ್ತಾಯಿದೆ, ಕಳೆ ಎಲ್ಲ ಬೆಳೆದಿದೆ. ಇದು ನಮ್ಮದು ಇದಾರ ಇಲ್ಲಿ ಅಧಿಕಾರಿಗಳು ಜೀವಂತವಾಗಿ ಇದ್ದಾರಾ ಅಂತ ನಮಗೆ ಅನುಮಾನ ಆಗ್ತಿದೆ. ಹಾಗಾಗಿ ಸಂಬಂಧಪಟ್ಟವರು ಮೇಲಧಿಕಾರಿಗಳು ಕೂಡಲೇ ಇದನ್ನು ಸರಿಪಡಿಸಬೇಕು. ಇಂಥ ವ್ಯವಸ್ಥೆ ಆಗೋದನ್ನು ಶಾಸಕರು ಕೂಡ ಇದನ್ನು ಗಮನಿಸಬೇಕು. ಉಳಿದೆಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಅವರ ಸ್ಥಳೀಯ ಕ್ಷೇತ್ರ ಇದು, ಅವರ ತಾಲೂಕ್ ಪಂಚಾಯತಿ ಅವರ ಇವತ್ತಿಗೆ ಎಲ್ಲವೂ ಕೂಡ ಅವರಿಗೆ